योऽन्तः प्रविश्य मम वाचमिमां प्रसक्तां सञ्जीवयत्यखिलशक्तिधरस्वधाम्ना पुण्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति दुर्भावादेडनो कोऽपि वाग्मी जडपतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಭಗವಂತ ಸರ್ವ ನಾಮಗಳಿಂದಲೂ ಕೂಡ ತಾನು ವಾಚ್ಯ ಎಂಬುದನ್ನು ಐತರೇಯ ಉಪನಿಷತ್ತು ಬಹಳ ವಿಶದವಾಗಿ ಸ್ಫುಟವಾಗಿ ಅದನ್ನು ತಿಳಿಸಿಕೊಡ್ತದೆ. ಅದಾದ ಮೇಲೆ ಭಗವಂತನನ್ನು ಸರ್ವವೇದ ಪ್ರತಿಪಾದ್ಯ ಎಂಬುದನ್ನು ಆರಂಭದಲ್ಲಿ ನಿಶ್ಚಯ ಮಾಡಿದರು. ಅದಾದ ಮೇಲೆ ಮುಂದೆ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ, ವಾಯುದೇವರು ಕೂಡ ವಾಯುದೇವರನ್ನು ಕೂಡ ವೇದ ಪ್ರತಿಪಾದ್ಯರು ಎಂಬುದನ್ನು ಸಮನ್ವಯ ಮಾಡುತ್ತಾರೆ. ಹೇಗೆ ಭಗವಂತ ಪೂರ್ಣ ಮಟ್ಟದಲ್ಲಿ ವೇದ ಪ್ರತಿಪಾದ್ಯ. ಯಾಕೆ? ಭಗವಂತನಲ್ಲಿ ಎಲ್ಲ ಶಬ್ದಗಳು ಕೂಡ ರೂಢಿ, ಉಪಚಾರ, ಗೌಣಿ ಎಲ್ಲ ವೃತ್ತಿಗಳ ಮೂಲಕವಾಗಿಯೂ ಕೂಡ ಭಗವಂತನಲ್ಲಿ ಸಮನ್ವಯ ಮಾಡ್ಬೋದು. ಎಲ್ಲ ಶಬ್ದಗಳು ಕೂಡ ನೇರವಾಗಿ ಅದು ಭಗವಂತನನ್ನು ಪ್ರತಿಪಾದನೆ ಮಾಡುವಂತಹದ್ದು ಅಂತ. ಅದಾದ ಮೇಲೆ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ವಾಯುದೇವರನ್ನು ಕೂಡ ವೇದ ಪ್ರತಿಪಾದ್ಯರು ಎಂಬುದನ್ನು ಸಮನ್ವಯ ಮಾಡುತ್ತಾರೆ. ಪ್ರಸಿದ್ಧ ಸೂರ್ಯಸ್ಯ ಇಯಂ ತಾಪನ ಶಕ್ತಿ ಜ್ಞಾಪಯಿತು ಪ್ರಾಣೋ ಹ್ಯೇಷ ಏಷ ತಪದಿ ಎಂಬುದಾಗಿ ಆಚಾರ್ಯರು ತಮ್ಮ ಭಾಷ್ಯವನ್ನು ಹೇಳ್ತಾರೆ. ಸೂರ್ಯ ಜಗತ್ತಿಗೆ ಶಾಖವನ್ನು ನೀಡುತ್ತಾನೆ, ಬೆಳಕನ್ನು ನೀಡುತ್ತಾನೆ. ಆದರೆ ಆ ಶಾಖ ನೀಡುವಂತಹ ಶಕ್ತಿ ಕಣ್ಣಿಗೆ ಕಾಣತಕ್ಕಂತಹ ಈ ಸೂರ್ಯನದ್ದಲ್ಲ. ಮತ್ತು ಯಾರ್ದು ಅಂತ ಕೇಳಿದರೆ, ಆ ಉಪನಿಷತ್ತಿನಲ್ಲಿ ಆ ಶಾಖವನ್ನು ನೀಡತಕ್ಕಂಥವನು ಯಾರು ಅಂತ ಕೇಳಿದರೆ, ಪ್ರಾಣೋ ಹ್ಯೇಷ ಏಷಸ್ತಪದಿ ಪ್ರಾಣಾದ್ವಾ ಏಷ ಉದೇತಿ ಪ್ರಾಣೇ ಅಸ್ತಮೇತಿ. ಪ್ರಾಣದಲ್ಲಿಯೇ ಎಲ್ಲವನ್ನೂ ಕೂಡ ಅದನ್ನು ಸಮನ್ವಯ ಮಾಡುತ್ತಾರೆ. ಎಲ್ಲ ಶಾಖವನ್ನು ನೀಡತಕ್ಕಂಥವನು ಪ್ರಾಣನಿಂದಾಗಿಯೇ ಸೂರ್ಯ ಉದಯಿಸ್ತಾನೆ. ಅದಾದ ಮೇಲೆ ಪ್ರಾಣನಲ್ಲಿಯೇ ಅಸ್ತಂಗತನಾಗ್ತಾನೆ. ಹೀಗೆ ಮುಖ್ಯವಾಗಿ ಪ್ರಾಣ ಎಂಬಂತಹ ಶಬ್ದ ಅದು ಅಣಚೇಷ್ಟಾಯಾಮ್, ಚೇಷ್ಟೆಯನ್ನು ನೀಡತಕ್ಕಂಥವನು ಅಂತ ಅರ್ಥದಲ್ಲಿ ಭಗವತ್ಪರವಾಗಿ ಇರುವಂತಹದ್ದು. ವಾಸ್ತವಿಕವಾಗಿ ಪ್ರಾಣ ಅಂತ ಹೇಳಿದ್ರೇ ಅದು ಭಗವಂತ, ಹೊರತು ಬೇರೆ ಯಾರೂ ಅಲ್ಲ. ಆ ಒಂದು ಅರ್ಥವನ್ನು ಇಟ್ಟುಕೊಳ್ಳಿ, ಅದು ಅರ್ಥವೇ, ಸತ್ಯವೇ. ಆದರೆ ಪ್ರಾಣ ಶಬ್ದಕ್ಕೆ ನಾವಿಲ್ಲಿ ಅರ್ಥವನ್ನು ಹೇಳುವಂತಹದ್ದು ಏನು ಅಂತ ಕೇಳಿದರೆ, ಪ್ರಾಣ ಶಬ್ದಕ್ಕೆ ವೇದ ಪ್ರತಿಪಾದ್ಯತ್ವ ಹೇಗೆ ಭಗವತ್ಪರವಾಗಿಯೋ ಅದೇ ರೀತಿಯಾಗಿ ವಾಯುಪರವಾಗಿಯೂ ಕೂಡ ಅದನ್ನು ಹೇಳಲಿಕ್ಕೆ ಬರ್ತದೆ. ವಾಯುವಿನಲ್ಲಿಯೂ ಕೂಡ ಪ್ರಾಣ ಎಂಬಂತಹ ಶಬ್ದ ಅದು ಸಮನ್ವಯವಾಗ್ತದೆ. ವಾಸ್ತವಿಕವಾಗಿ ಪ್ರಾಣ ಎಂಬುದು ಭಗವತ್ಪರ ಅಂತ ಹೇಳಿ, ಅದಾದ ಮೇಲೆ ಅನೌಪಚಾರಿಕವಾಗಿ ಒಂದು ರೂಢಿ ವೃತ್ತಿಯಿಂದಾಗಿ, ಗೌಣಿ ವೃತ್ತಿಯಿಂದಾಗಿ ರೂಢಿ ಉಪಚಾರ, ರೂಢ್ಯುಪಚಾರ, ಹೀಗೆ ಬೇರೆ ಬೇರೆ ವೃತ್ತಿಗಳನ್ನು ವೇದಾಂತದಲ್ಲಿ ಒಪ್ಪಿಕೊಳ್ತಾರೆ.
ಅಗ್ನಿರ್ಮಾಣವಕಃ ಇತ್ಯಾದಿ ಶಬ್ದಗಳನ್ನು ನಾವು ಅಲ್ಲಿ ಏನು ಅರ್ಥವನ್ನು ಮಾಡ್ತೇವೆ ಅಂತ ಕೇಳಿದಾಗ ಅಗ್ನಿರ್ಮಾಣವಕಃ ಅಂತ ಶಬ್ದವನ್ನು ಯಥಾಶ್ರುತವಾಗಿ ಅರ್ಥವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಅಗ್ನಿರ್ಮಾಣವಕಃ ಅಂತ ಹೇಳಿದಾಗ ಅಗ್ನಿ ಸದೃಶಃ ಅಂತ ಹೇಳಿಕೊಂಡು ಅಗ್ನಿ ಅಗ್ನಿಯ ಯಥಾ ಅಗ್ನಿ ತೇಜೋವತ್ ತಥಾ ಮಾಣವಕಃ ತೇಜವಂತಹ ಅಂತೆಂಬುದಾಗಿ ಅರ್ಥವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಈ ಪ್ರಾಣ ಎಂಬುದಕ್ಕೂ ಕೂಡ ಮುಖ್ಯತಃ ವಿಷ್ಣು ಪ್ರವರ್ತಮಾನೋಪಿ ವಾಯು ಅಭಿಪ್ರವರ್ತತೆ, ವಾಯುವಿಗೂ ಕೂಡ ಇದು ಸಮನ್ವಯವಾಗ್ತದೆ. ಅದರಿಂದಾಗಿ ವೇದ ಪ್ರತಿಪಾದ್ಯಮಾನತ್ವ ಹೇಗೆ ಭಗವಂತನಲ್ಲಿ ಮುಖ್ಯವಾಗಿ ಉಂಟೋ ಅಷ್ಟೇ ರೀತಿಯಾಗಿ ಭಗವಂತನಲ್ಲಿಯೂ ಕೂಡ ವಾಯುದೇವರಲ್ಲಿಯೂ ಕೂಡ ಇದನ್ನು ಹೇಳಲಿಕ್ಕೆ ಬರ್ತದೆ ಎಂಬುದನ್ನು ಆಚಾರ್ಯರು ತಮ್ಮ ಭಾಷ್ಯದ ಮೂಲಕವಾಗಿ ಪ್ರಮಾಣಗಳ ಮೂಲಕವಾಗಿ ಅದನ್ನು ತೋರಿಸಿಕೊಡ್ತಾರೆ. ಇದಾದ ಮೇಲೆ ಹೇಗೆ ಅಂತ ಕೇಳಿದರೆ ಪ್ರಮಾಣ ಬೇಕಲ್ವಾ ಅಂತ ಕೇಳಿದರೆ ಪ್ರಾಣಸ್ಯ ಪ್ರಾಣ ಶ್ರುತೇ ಉಭಯೋರ್ವಿ ಪ್ರಾಣ ಶಬ್ದ ಪ್ರಸಿದ್ಧ ಏವ. ಪ್ರಾಣಸ್ಯ ಪ್ರಾಣ ಪ್ರಾಣನಿಗೂ ಪ್ರಾಣನಾಗಿರತಕ್ಕಂಥವನು ಅಂತ ಈ ಶಬ್ದ ಪ್ರಾಣಸ್ಯ ಪ್ರಾಣ ಅಂತ ಹೇಳಿದಾಗ ಏನು? ಪ್ರಾಣನಿಗೂ ಪ್ರಾಣ, ಭಗವಂತನಿಗೂ ಮತ್ತು ಪ್ರಾಣನಿಗೂ ಪ್ರಾಣದೇವರಿಗೂ ಮುಖ್ಯವಾಗಿ ಅವನು ಪ್ರಾಣಶಕ್ತಿಯನ್ನು ನೀಡತಕ್ಕಂಥವನು ಅಂತ ಹೇಳಿದಾಗ ಈ ವಾಯುಪರವಾಗಿಯೂ ಅರ್ಥವನ್ನು ಹೇಳ್ಬೋದು. ಅದೇ ರೀತಿಯಾಗಿ ಭಗವತ್ಪರವಾಗಿಯೂ ಕೂಡ ಈ ಪ್ರಸಿದ್ಧವಾಗಿರತಕ್ಕಂತಹದ್ದು ಉಂಟು ಎಂಬುದನ್ನು ಹೇಳ್ತಾರೆ. ಇನ್ನು ಮಧ್ಯಮ ಪ್ರಾಣ ಮತ್ತು ಎಲ್ಲ ಪ್ರಾಣ ಶಬ್ದಕ್ಕೆ ಮಧ್ಯಮ ಪ್ರಾಣ ಯಾರು ಅಂತ ಕೇಳಿದ್ರೆ ವಾಯು. ಇನ್ನು ಮುಖ್ಯ ಪ್ರಾಣ ಯಾರು ಅಂತ ಕೇಳಿದ್ರೆ ಅದು ವಿಷ್ಣು. ಯಾಕೆ ಮುಖ್ಯ ಪ್ರಾಣ? ಪ್ರಾಣನಿಗೂ ಪ್ರಾಣವನಲ್ವ, ಅದಕ್ಕೋಸ್ಕರವಾಗಿ ಮುಖ್ಯ ಪ್ರಾಣ ಭಗವಂತ, ಪ್ರಾಣ ಅದು ವಾಯುದೇವರು ಅಂತ ಹೇಳಿಕೊಂಡು ಹೀಗೆ ಪ್ರಾಣನಿಗೂ ಕೂಡ ಅವನಲ್ಲಿ ಇದ್ದುಕೊಂಡು ಅವನಿಗೆ ಶಕ್ತಿಯನ್ನು ನೀಡಿಕೊಂಡು ತನ್ಮೂಲಕವಾಗಿ ಇಡೀ ಜಗತ್ತಿನಲ್ಲಿ ಚೇಷ್ಟಾದಿ ಕ್ರಿಯೆಗಳನ್ನು ಮಾಡತಕ್ಕಂಥವನು ಎಂಬುದಾಗಿ ಪ್ರಮಾಣವನ್ನು ಕೊಡ್ತಾರೆ. ಹೀಗೆ ಪ್ರಾಣಾದಿಗಳೂ ಕೂಡ ವೇದ ಪ್ರತಿಪಾದ್ಯ, ಪ್ರಾಣನೂ ಕೂಡ ವೇದ ಪ್ರತಿಪಾದ್ಯ. ಭಗವಂತನಷ್ಟಲ್ಲ, ಲಕ್ಷ್ಮೀದೇವಿ ಅಷ್ಟಲ್ಲ. ಯಾಕೆ? ಅವನ ವ್ಯಾಪ್ತಿ ಕಡಿಮೆ. ಭಗವಂತ ಎಷ್ಟು ವ್ಯಾಪ್ತಿ ಉಳ್ಳವನೋ ಅಷ್ಟು ವ್ಯಾಪ್ತಿ ಲಕ್ಷ್ಮೀದೇವಿಗಿಲ್ಲ. ಲಕ್ಷ್ಮೀದೇವಿ ಎಷ್ಟು ವ್ಯಾಪ್ತಳೋ ಅಷ್ಟು ವ್ಯಾಪ್ತಿ ಪ್ರಾಣನಿಗಿಲ್ಲ. ಹೀಗೆ ತನಗಿಂತ ತನ್ನ ಸ್ವಯೋಗ್ಯತಾನುಸಾರವಾಗಿ ಅವರವರು ತಮ್ಮ ವ್ಯಾಪ್ತಿ ಉಳ್ಳವರು ಎಂಬುದನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಹೀಗೆ ಭಗವಂತನ ಅಪರಿಮಿತ ನಾಮವುಳ್ಳವನು, ಅಪರಿಮಿತವಾಗಿರತಕ್ಕಂತಹ ಗುಣವುಳ್ಳವನು. ಪ್ರತಿಯೊಂದು ನಾಮವೂ ಕೂಡ ಅನಂತನಾಮಕತ್ವಾತ್ ಸಹ ಅನಂತ ಗುಣ ಈರಿತಃ. ಭಗವಂತ ಅನಂತನಾಮಕತ್ವಾತ್, ಅವನು ಒಂದೊಂದು ನಾಮವುಳ್ಳವನಲ್ಲ, ಅನಂತ ನಾಮವುಳ್ಳವನು. ಅನಂತನಾಮಕತ್ವಾತ್ ಅನಂತ ಗುಣ ಈರಿತಃ, ಅನಂತ ನಾಮಗಳನ್ನು ಅನಂತ ಗುಣವುಳ್ಳವನು ಆಗಿದ್ದಾನೆ. ಮತ್ತು ಪೃಥಂಗ್ನಾಮಾನಿ ಯಸ್ಮಾತ್ ತದ್ಗುಣಾನೇವ ಪ್ರಚಕ್ಷತೆ. ಅವನ ಒಂದೊಂದು ನಾಮಗಳು ಕೂಡ ಪ್ರತಿಯೊಂದು ನಾಮಗಳು ಕೂಡ ಒಂದೊಂದು ಗುಣಗಳನ್ನು ಹೇಳ್ತೇವೆ. ಭಗವಂತನನ್ನು ನಾವು ಸಂಕಲ್ಪದಲ್ಲಿ ಹೇಳುವಾಗಲೇ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಪಾಂಡುರಂಗ ವಿಠಲಾತ್ಮಕ ಅಂತ ಹೇಳಿಕೊಂಡು ಅವನನ್ನು ನಾವು ಹೇಳುತ್ತೇವೆ. ಹೀಗೆ ಅನಂತ ಕಲ್ಯಾಣ ಗುಣಗಳು. ಮತ್ತು ಗುಣಗಳು ಅಂತ ಹೇಳಿದ್ರೆ ಯಾವುದೋ ಒಂದು ಕೇವಲ ಗುಣಶಬ್ದದಿಂದಾಗಿ ದುರ್ಗುಣಗಳನ್ನು ಕೂಡ ಗುಣಶಬ್ದದಿಂದ ಹೇಳ್ತೇವೆ ನಾವು. ಗುಣಶಬ್ದ ಎಲ್ಲರಲ್ಲಿಯೂ ಕೂಡ ಸಾಮಾನ್ಯ ಪ್ರಯೋಗ. ದುರ್ಗುಣಗಳನ್ನು ಗುಣಶಬ್ದದಿಂದ ಕರಿತೇವೆ, ಇನ್ನು ಸಗುಣಗಳನ್ನು ಕೂಡ ಗುಣಶಬ್ದದಿಂದ ಹೇಳ್ತೇವೆ. ಆದರೆ ಭಗವಂತನಲ್ಲಿ ನಾವು ಹೇಳುವಾಗ, ಸಮನ್ವಯ ಮಾಡುವಾಗ ಸಗುಣಗಳು ಪೂರ್ತಿ ಏನು ಗುಣಗಳು ಅಂತ ಇದೆಯೋ, ಗುಣಗಳು ಅಂತ ಯಾವುದೆಲ್ಲ ಇದೆಯೋ, ಅನಂತ ಕಲ್ಯಾಣ ಗುಣ ಎಲ್ಲ ಮಧ್ವವಿಜಯದಲ್ಲಿ ಆರಂಭ ಮಾಡುವಾಗ ಪಂಡಿತಾಚಾರ್ಯರು ಕೂಡ ಆರಂಭ ಮಾಡುವಾಗ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನಿ ಅಂತ ಹೇಳಿಕೊಂಡು ಕಲ್ಯಾಣ ಗುಣಗಳು, ಒಳ್ಳೆಯದ್ದಾಗಿರತಕ್ಕಂತಹ ಗುಣಗಳು ಅಂತ ಏನೆಲ್ಲ ಇದೆಯೋ ಆ ಎಲ್ಲ ಗುಣಗಳಿಗೂ ಕೂಡ ಮುಖ್ಯ ಆಶ್ರಯ ಕಲ್ಯಾಣ ಗುಣ ಏಕಧಾಮ.
ಏಕಧಾಮ ಅಂತ ಹೇಳಿದರೆ ಮುಖ್ಯ ಆಶ್ರಯ ಅಂತ ಹೇಳಿಕೊಂಡು ಅವನನ್ನು ಸ್ತೋತ್ರವನ್ನು ಮಾಡಿರತಕ್ಕಂತಹದ್ದು. ಹೀಗೆ ಎಲ್ಲ ಪೃಥಂಗನಾಮಾನಿ ಯಸ್ಮಾತ್ ತದ್ಗುಣಾನೇವ ಪ್ರಚಕ್ಷತೆ, ಅವನ ಎಲ್ಲ ಗುಣಗಳನ್ನು ಕೂಡ ಒಂದೊಂದು ನಾಮಗಳು ಕೂಡ ಅದು ಒಂದೊಂದು ಗುಣಗಳನ್ನು ಹೇಳತಕ್ಕಂತಹದ್ದು ಎಂಬುದಾಗಿ ಹೀಗೆ ಸಮನ್ವಯವನ್ನು ಮಾಡ್ತಾರೆ. ಅದಾದ ಮೇಲೆ ತಸ್ಮಾತ್ ಅಮಿತನಾಮಾನ ಮಿತನಾಮವತ್, ಅವನನ್ನು ಅಮಿತನಾಮ ಅಂತ ಕರೀತಾರೆ. ಅಪರಿಮಿತ ನಾಮ ಯಾಕೆ? ಮುಖ್ಯವಾಗಿ ವಿಷ್ಣು ಮಾತ್ರ ಸಕಲ ಶಬ್ದ ಪ್ರತಿಪಾದ್ಯ. ಆದ್ದರಿಂದಾಗಿ ಸಕಲ ವೇದ ಪ್ರತಿಪಾದ್ಯ, ಸಕಲ ಶಬ್ದ ಪ್ರತಿಪಾದ್ಯ ಅಂತ ಹೇಳಿಕೊಂಡು ಭಗವಂತನನ್ನೇ ಹೇಳ್ತಾರೆ. ಲಕ್ಷ್ಮೀದೇವಿಯು ಕೂಡ ಸಕಲ ಶಬ್ದ ಪ್ರತಿಪಾದ್ಯಳು. ಲಕ್ಷ್ಮೀದೇವಿಗೇನು ಅವಳನ್ನು ಏನು ಬಿಡಬೇಕು ಅಂತಿಲ್ಲ. ಲಕ್ಷ್ಮೀದೇವಿಯು ಕೂಡ ಎಲ್ಲ ಗುಣಗಳಿಂದ ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯಳೇ ಆಗಿದ್ದಾಳೆ. ಹೇಗೆ ಭಗವಂತ ಸಕಲ ಶಬ್ದ ಪ್ರತಿಪಾದ್ಯನೋ ಅದೇ ರೀತಿಯಾಗಿ ಭಗವಂತನಂತೆ ಲಕ್ಷ್ಮೀದೇವಿಯು ಕೂಡ ಸಕಲ ಶಬ್ದ ಪ್ರತಿಪಾದ್ಯ. ಆದರೆ ಎಷ್ಟು ಅಂತ ಕೇಳಿದರೆ ವಿಷ್ಣುವಿನಂತೆ ಭಗವಂತ ಯಾವ ರೀತಿಯಾಗಿ ಸಕಲ ಶಬ್ದ ಪ್ರತಿಪಾದ್ಯನೋ, ಭಗವಂತ ಎಷ್ಟು ಅರ್ಥದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಭಗವಂತ ಪ್ರತಿಪಾದ್ಯನಾಗಿದ್ದಾನೋ ಅಷ್ಟು ಅವಳಿಗೆ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರೋದಿಲ್ಲ. ಕಿಂಚಿತ್ ನ್ಯೂನತೆ ಉಳ್ಳಂಥವಳು ಲಕ್ಷ್ಮೀದೇವಿ ಅಂತ ಹೇಳಿಕೊಂಡು ಹೀಗೆ ಲಕ್ಷ್ಮೀದೇವಿಯನ್ನು ಕೂಡ ವೇದ ಪ್ರತಿಪಾದ್ಯಳು, ಗುಣ ಪ್ರತಿಪಾದ್ಯಳು, ಎಲ್ಲ ಗುಣಗಳಿಗೆ ಆಶ್ರಯಳು ಅಂತ ಹೇಳಿಕೊಂಡು ಸಮನ್ವಯವನ್ನು ಮಾಡ್ತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಹೇಳುವಂತಹದ್ದು ವಿಶ್ವಾಮಿತ್ರ ಬೃಹತಿ ಸಹಸ್ರ ಮಂತ್ರದ ಇತಿಹಾಸವನ್ನು ಐತರೇಯ ಉಪನಿಷತ್ತು ನಮ್ಮ ಮುಂದೆ ತೆರೆದಿಡ್ತದೆ. ಏನು ಅಂತ ಕೇಳಿದ್ರೆ, ವಿಶ್ವಾಮಿತ್ರಂ ಹೇತದಂ ಶಂಶಿಷ್ಯಂತಂ ಇಂದ್ರ ಉಪನಿಷದಾದ ಸಹ ಅನ್ನಂ ಇತ್ಯಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಶಶಂಸ ತೇನೇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ ತಮಿಂದ್ರ ಉವಾಚ ರಶೇ ಪ್ರಿಯಂ ವೈ ಮೇ ಧಾಮ ಉಪಾಗಾಹ ಸವಾರಶೇ ದ್ವಿತೀಯಂ ಶಂಸೆ ಇತಿ ಸಹ ಅನ್ನಂ ಇತ್ಯೇವಾಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಶಶಂಸ ತೇನೇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ. ಹೀಗೆ ಬೃಹತಿ ಸಹಸ್ರದ ಒಂದು ಇತಿಹಾಸವನ್ನು ಐತರೇಯ ಮಂತ್ರ ನಮ್ಮ ಮುಂದೆ ತೆರೆದಿರ್ತದೆ. ಏನು ಅಂತ ಕೇಳಿದ್ರೆ, ಮಹಾವ್ರತ ಮುಖ್ಯವಾಗಿ ಜೀವನಿಗೆ ಕೊಡದೇ ಬೇಕಾಗಿರತಕ್ಕಂಥ ಸಂಸ್ಕಾರದಲ್ಲಿ ಮಹಾವ್ರತ ಎಂಬಂಥ ಸಂಸ್ಕಾರವು ಕೂಡ ಒಂದು ಮುಖ್ಯ ಭಾಗ. ಆ ಮಹಾವ್ರತದಲ್ಲಿ ಅವಶ್ಯವಾಗಿ ಹೇಳದೇ ಬೇಕಾಗಿರತಕ್ಕಂತಹ ಮಂತ್ರ ಅದು ಬೃಹತಿ ಸಹಸ್ರ. ಈ ಬೃಹತಿ ಸಹಸ್ರ ಅದರಲ್ಲಿ ಯಾರು ಪ್ರತಿಪಾದ್ಯಮಾನರು ಅಂತ ಕೇಳಿದರೆ ಹರಿವಾಯುಗಳು, ಭಗವಂತ ಮತ್ತು ವಾಯುದೇವರು ಮುಖ್ಯವಾಗಿ ಆ ಬೃಹತಿ ಸಹಸ್ರ ಮಂತ್ರದಲ್ಲಿ ಪ್ರತಿಪಾದ್ಯಮಾನವಾಗಿರ್ತಕ್ಕಂಥ ರೂಪ. ಅದನ್ನು ಸ್ಮರಣಪೂರ್ವಕವಾಗಿ ಭಗವಂತನ ವಾಯುದೇವರ ಸ್ಮರಣಪೂರ್ವಕವಾಗಿ ಅದನ್ನು ಹೇಳಬೇಕು ಅಂತ ಬಯಸಿರತಕ್ಕಂಥವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ವಿಶ್ವಾಮಿತ್ರನ ಬಳಿ ಬರ್ತಾನೆ. ಆ ಇಂದ್ರನಾಮಕನಾಗಿರ್ತಕ್ಕಂಥ ವಿಷ್ಣು ವಾಯು ಇಂದ್ರನಲ್ಲಿ ಒಳಗೆ ಹೋಗಿ ಕುತ್ಕೊಳ್ತಾರೆ. ಯಾಕೆ ಅಂತ ಕೇಳಿದರೆ, ಇಂದ್ರನಿಗೆ ಆ ಮಂತ್ರಗಳನ್ನು ಹೇಳಬೇಕಲ್ವ, ಅದಕ್ಕೋಸ್ಕರವಾಗಿ ಆ ಇಂದ್ರನಲ್ಲಿ ವಾಯುದೇವರು ಮತ್ತು ಭಗವಂತ ಹೋಗಿ ಅಲ್ಲಿ ತಾವು ಕುತ್ಕೊಳ್ತಾರೆ. ಕುತ್ಕೊಂಡು ಆ ಇಂದ್ರ ಆ ಮುನಿಯ ಬಳಿ, ಆ ವಿಶ್ವಾಮಿತ್ರನ ಬಳಿ ಕುತ್ಕೊಳ್ತಾನೆ. ಆ ವಿಶ್ವಾಮಿತ್ರ ಏನು ಮಾಡ್ತಾನೆ ಅಂತ ಕೇಳಿದರೆ, ಬೃಹತಿ ಸಹಸ್ರ ಮಂತ್ರ ಏಷ ವೈ ಇತ್ಯಭಿವ್ಯಾಹೃತ್ಯ ಸಹ ಅನ್ನಂ ಇತ್ಯಭಿವ್ಯಾಹೃತ್ಯ. ಅನ್ನ ಅದು ಏನು ಅಂತ ಕೇಳಿದ್ರೆ ತೃಪ್ತಿಯನ್ನು, ಅನ್ನ ಶಬ್ದಕ್ಕೆ ನಮಗೆ ತೃಪ್ತಿಯನ್ನು ಕೊಡತಕ್ಕಂತಹದ್ದು. ಯಾವುದನ್ನು ನಾವು ಸ್ವೀಕಾರ ಮಾಡಿದಾಗ ನಮಗೆ ಏನು ಒಳಗೆ ಆನಂದ ತೃಪ್ತಿ ಎಂಬುದು ಉಂಟಾಗ್ತದೋ ಅದು ಅನ್ನದಿಂದಾಗಿ. ಅಂದರೆ ಅದು ಯಾವುದು ಬೇಕಾದರೂ ಆಗ್ಬೋದು.
ಯಾವುದನ್ನು ನಾವು ಸ್ವೀಕಾರ ಮಾಡ್ತೇವೆಯೋ ತನ್ಮೂಲಕವಾಗಿ ನಮಗೆ ಒಳಗಡೆ ತೃಪ್ತಿ ಎಂಬುದು ಆಗುವಂತಹದ್ದು. ಇಲ್ಲಿಯೂ ಕೂಡ ಈ ಬೃಹತಿ ಸಹಸ್ರ ಮಂತ್ರ ಇದರ ಶ್ರವಣದಿಂದಾಗಿ ಪಠಣದಿಂದಾಗಿ ಇದನ್ನು ಹೇಳುವಿಕೆಯಿಂದಾಗಿ ಒಂದು ಬೃಹತಿ ಸಹಸ್ರವನ್ನು ಹೇಳಿದ್ರಿಂದಾಗಿ ನಮಗೆ ಒಂದು ತೃಪ್ತಿಯನ್ನು ಉಂಟು ಮಾಡಲಿ ಅಂತ ಹೇಳಿಕೊಂಡು ಹೇಳ್ತಾನೆ. ಈ ಭಗವಂತನಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂತಹ ಮುಕ್ತವಾಗಿರ್ತಕ್ಕಂತಹ ಲೋಕವನ್ನು ಪಡಿತಾನೆ. ಅದರಿಂದ ಮೊದಲಿಗೆ ಭಗವದ್ ಅನುಗ್ರಹ ಎಂಬುದು ಲಭಿಸುತ್ತದೆ ಅಂತ ಹೇಳ್ತಾನೆ. ಅದಾದ ಮೇಲೆ ಆ ಇಂದ್ರನಲ್ಲಿ ಮುಖ್ಯವಾಗಿ ಭಗವಂತ ಮತ್ತು ವಾಯುದೇವರು ಒಳಗಿದ್ದಾರೆ. ಅವನು ಹೇಳ್ತಾನಂತೆ, ಏನು ಅಂತ ಕೇಳಿದ್ರೆ, ನಿನಗೆ ಏನಾಗಿದೆ ಅಂತ ಕೇಳಿದ್ರೆ, ಏಷ ತಮಿಂದ್ರವಾಚ ವೃಷೇ ಪ್ರಿಯಂ ವೈ ಮೇ ಧಾಮ ಉಪಾಗಾಹ. ನೀನೀಗ ಏನಾಗಿದ್ದೆ ಗೊತ್ತುಂಟ, ವಿಶೇಷ ಆವೇಶಯುಕ್ತನಾಗಿರ್ತಕ್ಕಂತಹ ಇಂದ್ರ ಮಾತನಾಡ್ತಾನೆ. ಏನು ಮಾತನಾಡ್ತಾನೆ ಅಂತ ಕೇಳಿದ್ರೆ, ನಿನಗೆ ಈ ಬೃಹತಿ ಸಹಸ್ರದ ಮಂತ್ರದ ಒಂದು ಪಠಣದಿಂದಾಗಿ ಅದರ ಮಂತ್ರವನ್ನು ಉಚ್ಚಾರಣೆ ಮಾಡುವುದರಿಂದಾಗಿ ನಿನಗೇನಾಗಿದೆ ಅಂತ ಕೇಳಿದರೆ, ಈಗ ಮುಕ್ತ ಲೋಕವನ್ನು ಹೊಂದಲಿಕ್ಕೆ ಮುಕ್ತನಾಗಲಿಕ್ಕೆ ಏನು ಒಂದು ಪುಣ್ಯ ಬೇಕೋ ಅದು ನಿನಗೆ ಬಂದಿದೆ. ಅದಕ್ಕೆ ಬೇಕಾಗಿರತಕ್ಕಂತಹ ಅನುಗ್ರಹ ನಿನಗೆ ಲಭಿಸಿದೆ. ಇದನ್ನು ಮತ್ತೊಮ್ಮೆ ಏನು ಸವಾ ಋಷೇ ದ್ವಿತೀಯಂ ಶಂಸ, ಮತ್ತೊಮ್ಮೆ ಈ ಮಂತ್ರವನ್ನು ನೀನು ಹೇಳಬೇಕು. ಹೇಳಿದಾಗ ಏನಾಯಿತು ಅಂತ ಕೇಳಿದರೆ, ನಿನಗೆ ಇದು ತೃಪ್ತಿಯನ್ನು ಉಂಟು ಮಾಡ್ತದೆ, ಆನಂದವನ್ನು ಉಂಟು ಮಾಡ್ತದೆ. ಈ ಬೃಹತಿ ಸಹಸ್ರ ಮಂತ್ರವನ್ನು ಹೇಳಿದ್ರಿಂದಾಗಿ ನಿನಗೆ ಅನ್ನದಂತೆ, ಹೇಗೆ ತುಂಬ ತೃಷೆಯಾಗಿರ್ತಕ್ಕಂಥವನಿಗೆ ಅಥವಾ ಹಸಿವಾಗಿರತಕ್ಕಂಥವನಿಗೆ ಅನ್ನ ಅದು ಯಾವ ರೀತಿಯಾಗಿ ತೃಪ್ತಿಯನ್ನು ಉಂಟು ಮಾಡ್ತದೆಯೋ ಅದೇ ರೀತಿಯಾಗಿ ಮತ್ತೆ ಪುನಃ ನೀನು ಈ ಬೃಹತಿ ಸಹಸ್ರ ಮಂತ್ರವನ್ನು ಪಠಣೆ ಮಾಡಿದ್ರಿಂದಾಗಿ ನಿನಗೆ ಸುಖ ಎಂಬುದು, ಆನಂದ ಎಂಬುದು ಲಭಿಸುತ್ತದೆ ಅಂತ ಹೇಳ್ತಾನೆ. ಹೀಗೆ ಈ ಮತ್ತೊಮ್ಮೆ ಆ ಬೃಹತಿ ಸಹಸ್ರವನ್ನು ಹೇಳಿದ್ರಿಂದಾಗಿ ಮುಕ್ತಲೋಕವನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂತಹ ಅನುಗ್ರಹವನ್ನು ಪಡೆದುಕೊಳ್ತಾನೆ. ಅದಾದ ಮೇಲೆ ಇಂದ್ರ ಹೇಳ್ತಾನಂತೆ, ಏನು ಅಂತ ಕೇಳಿದ್ರೆ, ನಿನಗೆ ನಿಶ್ಚಯವಾಗಿಯೂ ಕೂಡ ಮುಕ್ತಿಯನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂತಹ ಅನುಗ್ರಹ ನಿನಗೆ ಬಂದಿದೆ. ಮತ್ತೆ ಪುನಃ ನೀನು ಈ ಮಂತ್ರವನ್ನು ಹೇಳಿದ್ದಿ ಅಂತಾದರೆ ನಿನಗೇನಾಯಿತು ಅಂತ ಕೇಳಿದ್ರೆ, ಭಗವಂತನ ಮುಕ್ತಲೋಕವನ್ನು ಅಂತಃಪುರ ತೇನೇಂದ್ರಸ್ಯ ವೃಷಯ ಪ್ರಿಯಂ ವೈ ಧಾಮ ಉಪಾಗಾಹ, ನಿನಗೆ ಮತ್ತೆ ವರಂತೇದಾನೆ, ನೀನು ಭಗವಂತನ ಹತ್ತಿರಕ್ಕೆ ಹೋಗಲಿಕ್ಕೆ ಬೇಕಾಗಿರತಕ್ಕಂತಹ ಅನುಗ್ರಹ ನಿನಗೆ ಲಭಿಸಿದೆ ಅಂತ ಹೇಳಿಕೊಂಡು ಹೀಗೆ 3 ಬಾರಿ ಆ ಮಂತ್ರವನ್ನು ಪಠಣೆ ಮಾಡಿದ್ರಿಂದಾಗಿ 3 ಬಾರಿ ಆ ಮಂತ್ರವನ್ನು ಅದರಿಂದ ಪ್ರತಿಪಾದ್ಯಮಾನವಾಗಿರ್ತಕ್ಕಂಥ ರೂಪ, ಅದರಲ್ಲಿ ಮುಖ್ಯವಾಗಿ ಇರತಕ್ಕಂಥ ರೂಪ, ಎಲ್ಲ ರೂಪಗಳನ್ನು ಕೂಡ ವಾಸ್ತವಿಕವಾಗಿ ಅದನ್ನು ತಿಳಿದುಕೊಂಡು ತನ್ಮೂಲಕವಾಗಿ ಅದನ್ನು ಮಂತ್ರವನ್ನು ಹೇಳಿದ್ರಿಂದಾಗಿ ಏನಾಯಿತು ಅಂತ ಕೇಳಿದ್ರೆ, ಅವನಿಗೆ ಭಗವಂತನ ಮುಕ್ತಿಯ ಅಂತಃಪುರ ನೇರವಾಗಿ ಭಗವನ್ ಲೋಕವನ್ನು ಹೊಂದಲಿಕ್ಕೆ ಬೇಕಾಗಿರತಕ್ಕಂಥ ಅನುಗ್ರಹ ನಿನಗೆ ಲಭಿಸಿದೆ ಅಂತ ಹೇಳಿಕೊಂಡು ಉತ್ತರವನ್ನು ಕೊಡ್ತಾರೆ. ಅದಾದ ಮೇಲೆ ವಿಶ್ವಾಮಿತ್ರ ಹೇಳ್ತಾನಂತೆ, ಏನು ಕೇಳುವುದಿಲ್ಲ, ಏನು ಅವನ ಹತ್ರ ವರವನ್ನೇ ಕೇಳಲಿಕ್ಕೆ ಹೋಗೋದಿಲ್ಲ. ಮತ್ತೇನು ಕೇಳ್ತಾನೆ ಅಂತ ಕೇಳಿದ್ರೆ, ತ್ವಾಮೇವ ಜಾನೀಯ, ನೀನು ವರವನ್ನು ನನಗೆ ಕೊಡ್ಲಿಕ್ಕೆ ಹೋಗಬೇಡ. ಯಾಕೆ ಅಂತ ಕೇಳಿದ್ರೆ, ನನಗೆ ನೀನೇ ಬೇಕು. ತ್ವಾಮೇವ ಜಾನೀಯ, ನೀನು ಇಂದ್ರನಲ್ಲಿ ಈಗ ಒಳಗೆ ಕುತ್ಕೊಂಡಿದ್ಯಲ್ವ, ನೀನು ಯಾರು? ಇಂದ್ರನ ಒಳಗೆ ಹೋಗಿ ಕುತ್ಕೊಂಡಿರತಕ್ಕಂತಹ ನಿನ್ನನ್ನು ನಾನು ತಿಳ್ಕೊಳ್ಬೇಕು. ಯಾಕೆ ಅಂತ ಕೇಳಿದ್ರೆ, ನನಗೆ ನಿನ್ನ ಬಗ್ಗೆ ತಿಳ್ಕೊಳ್ಬೇಕು. ನನಗೆ ನೀನು ಯಾರು ಅಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಇಂದ್ರನ ಒಳಗೆ ಕುತ್ಕೊಂಡಿದ್ದಿ, ಆ ಇಂದ್ರನ ಒಳಗೆ ಆವಿಷ್ಟನಾಗಿರತಕ್ಕಂತಹ ನೀನು ಯಾರು ಎಂಬುದನ್ನು ನಾನು ತಿಳ್ಕೊಳ್ಬೇಕು. ಅದನ್ನು ಉಪನಿಷತ್ತು ಹೇಳುವಂತಹದ್ದು, ತ್ವಾಮೇವ ಜಾನೀಯ ತಮಿಂದ್ರೋವಾಚ ಪ್ರಾಣೋ ವಾ ಅಹಮಸ್ಪೃಶೇ
ಪ್ರಾಣಸ್ತ್ವಂ ಪ್ರಾಣಃ ಸರ್ವಾಣಿ ಭೂತಾನಿ ಪ್ರಾಣೋ ಹ್ಯೇಷ ಏಷಸ್ತಪತಿ ಏತೇನ ರೂಪೇಣ ಸರ್ವಾದಿಶೋ ವಿಷ್ಣೋಸ್ಮಿ. ಉಪನಿಷತ್ತು ಭಗವಂತನ ವ್ಯವಸ್ಥೆಯನ್ನು ಹೇಳ್ತದೆ. ಏನು ಅಂತ ಕೇಳಿದ್ರೆ, ನಾನು ಬೇರೆ ಯಾರೂ ಅಲ್ಲ, ಇಂದ್ರನಲ್ಲಿ ಆವೇಶಗೊಂಡಿರತಕ್ಕಂತಹ ಇಂದ್ರನಲ್ಲಿ ಇಬ್ಬರಿದ್ದಾರೆ. ಪ್ರಾಣನೂ ಕೂತ್ಕೊಂಡಿದ್ದಾನೆ, ಹರಿವಾಯುಗಳು ಇಬ್ಬರೂ ಕೂಡ ಹೋಗಿ ಪ್ರಾಣನ ಒಳಗೆ ಹೋಗಿ ಕೂತ್ಕೊಂಡಿದ್ದಾರೆ. ಆ ಪ್ರಾಣನ ಒಳಗೆ ಹೋಗಿ ಕೂತ್ಕೊಂಡಿರತಕ್ಕಂಥವನು ಹೇಳ್ತಾನಂತೆ, ನಾನು ಉತ್ತಮ ಆನಂದ. ನಾನು ಎಂಥವನು ಅಂತ ಕೇಳಿದ್ರೆ, ಪ್ರಾಣೋ ವಾ ಅಹಮಸ್ಮಿ ಋಷೇ, ಅಹಂ ಪ್ರಾಣ ಋಷೇ. ಏ ಋಷೇ, ಋಷಿಯೇ, ನಾನು ಯಾರು ಗೊತ್ತುಂಟ? ನಾನು ಉತ್ತಮ ಆನಂದವುಳ್ಳವನು. ನನ್ನ ಆನಂದಕ್ಕೆ ಕುಂದಿಲ್ಲಪ್ಪ. ನನ್ನ ಆನಂದ ಕುಂದಿಲ್ಲದ ಆನಂದ. ಯಾವ ಕಾಲಕ್ಕೂ ಕೂಡ ನನ್ನ ಆನಂದವನ್ನು ಯಾರಿಂದಲೂ ಕೂಡ ಅದನ್ನು ಕಡಿಮೆಗೊಳಿಸಲಿಕ್ಕಾಗೋದಿಲ್ಲ. ಅಂತಹ ಆನಂದದ ಸಾಗರ ನಾನು. ಮತ್ತು ಆನಂದವುಳ್ಳವನಲ್ವ, ಮತ್ತು ಯಾರಿಂದಲೂ ಕೂಡ ಬಿಟ್ಟಿರಲಾಗಿರ್ತಕ್ಕಂಥವನು. ಅಹಂ ನಾನು ಅಹಂ ಅನಿಸಿಕೊಂಡಿದ್ದೇನೆ. ಹೇಗೆ ಅಂತ ಕೇಳಿದರೆ, ಪ್ರಾಣೋ ವಾ ಅಹಂ. ಅಹಂ ನಾನು ಯಾರು ಅಂತ ಕೇಳಿದ್ರೆ, ಅಹಂ ಅಹೇಯತ್ವಾತ್, ನನ್ನನ್ನು ಬಿಟ್ಟು ಯಾರೂ ಕೂಡ ಇರಲಿಕ್ಕಾಗೋದಿಲ್ಲ. ಯಾಕೆ? ಅಹೇಯತ್ವಾತ್ ಅಹಂ ನಾಮ. ನನ್ನನ್ನು ಅಹಂ ಅಂತ ಕರೀತಾರೆ. ಯಾಕೆ ಅಹಂ ಅಂತ ಕರೀತಾರೆ ಅಂತ ಕೇಳಿದ್ರೆ, ಯಾರನ್ನ ಬಿಟ್ಟು ಜೀವರಾಶಿಗಳು ಒಂದು ಕ್ಷಣವೂ ಕೂಡ ಇರಲಿಕ್ಕಾಗೋದಿಲ್ವೋ ಅವರನ್ನು ಅಹಂ ಅಂತ ಕರೆದದ್ದು. ಯಾರು ಅಂತ ಕೇಳಿದ್ರೆ, ಪ್ರಾಣನನ್ನು, ಭಗವಂತನನ್ನು ಒಂದು ಕ್ಷಣವೂ ಕೂಡ ಬಿಟ್ಟು ಇರಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಅಹಂ ಅಂತ ನನ್ನನ್ನು ಕರೀತಾರೆ. ಪ್ರಾಣೋ ವಾ ಅಹಂ ಅಸ್ಮಿ, ಅಹಮಸ್ಮಿ. ಮತ್ತು ನಾನು ಏನಾಗಿದ್ದೇನೆ ಅಂತ ಕೇಳಿದ್ರೆ, ಪ್ರಾಣಸ್ತ್ವಂ ಪ್ರಾಣಃ ಸರ್ವಾಣಿ ಭೂತಾನಿ. ನನ್ನನ್ನು ಏನು ಕರೀತಾರೆ ಅಂತ ಕೇಳಿದರೆ, ಯಾರೂ ಕೂಡ ನನ್ನನ್ನು ಬಿಟ್ಟಿರಲಿಕ್ಕಾಗೋದೇ ಇಲ್ಲ. ಮತ್ತು ನಾನು ಸರ್ವಜ್ಞ, ಸರ್ವಂ ಜಾನಾಮಿ. ನಾನು ಒಂದಲ್ಲ ತಿಳಿದುಕೊಂಡದ್ದು. ನಾನು ತಿಳಿದುಕೊಂಡಿರತಕ್ಕಂತಹದ್ದು ತ್ರೈಕಾಲಿಕ, ಭೂತ ಭವಿಷ್ಯತ್ ವರ್ತಮಾನ, ಈ ಎಲ್ಲ ತ್ರೈಕಾಲಿಕವಾಗಿರತಕ್ಕಂತಹ ವಿಷಯಗಳನ್ನು ನಾನು ತಿಳ್ಕೊಂಡಿರತಕ್ಕಂಥವನು. ನಾನು ಎಂಥವನು ಅಂತ ಕೇಳಿದ್ರೆ, ನಾನು ಅಹಂ ಆಗಿದ್ದೇನೆ. ನಾನು ಮತ್ತು ತ್ರೈಕಾಲಿಕ, ಮೂರು ಕಾಲದಲ್ಲೂ ಕೂಡ ಏಕಪ್ರಕಾರವಾಗಿ ನನ್ನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ವೃದ್ಧಿಯಾಗಲಿ ಹ್ರಾಸವಾಗಲಿ ಏನೂ ಆಗೋದಿಲ್ಲ. ಹೀಗೆ ನನ್ನನ್ನು ಕರೀತಾರೆ. ಅದಾದ ಮೇಲೆ ಸರ್ವದೇಶ, ಸರ್ವಕಾಲ, ಸರ್ವಗುಣ, ಎಲ್ಲ ಕಾಲ ದೇಶ ಗುಣಗಳಲ್ಲಿ ವ್ಯಾಪ್ತಿಯನ್ನು ಉಳ್ಳವನು ನಾನಾಗಿದ್ದೇನೆ. ನನ್ನ ವ್ಯಾಪ್ತಿ ಎಲ್ಲಿಯ ತನಕ ಅಂತ ಕೇಳಿದರೆ, ನಾವು ಎಲ್ಲಿಯೋ ಒಂದು ಸ್ಥಳದಲ್ಲಿ ಇದ್ದೇವೆ ಅಂತಾದರೆ ಆವಾಗ ನಾವು ಒಂದು ಸ್ಥಳದಲ್ಲಿರಲಿಕ್ಕೆ ಮಾತ್ರ ಸಾಧ್ಯ. ಆದ್ದರಿಂದ ನಾವು ಅದಕ್ಕಿಂತ ಭಿನ್ನವಾಗಿರತಕ್ಕಂಥ ಸ್ಥಳದಲ್ಲಿ, ಭಿನ್ನವಾಗಿರತಕ್ಕಂಥ ಪ್ರದೇಶದಲ್ಲಿ ನಮ್ಮ ಇರುವಿಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಹೇಗೆ ಅಂತ ಕೇಳಿದರೆ, ಸದಾಕಾಲದಲ್ಲೂ ಕೂಡ, ಸದಾ ದೇಶ ಕಾಲ ಗುಣ ಎಲ್ಲದರಲ್ಲಿಯೂ ಕೂಡ ತಾನು ಪೂರ್ಣವಾಗಿರತಕ್ಕಂಥವನು. ಮತ್ತು ಹೇಳ್ತಾನೆ, ಸ ಏತೇನ ರೂಪೇಣ ಸರ್ವಾಹ ದಿಶಾ ಆವಿಷ್ಟ ಅಸ್ಮಿ. ಎಲ್ಲ ದಿಕ್ಕುಗಳಲ್ಲಿ, ಯಾವ ದಿಕ್ಕು ಅಂತಿಲ್ಲ, ದಶ ದಿಕ್ಕುಗಳಲ್ಲಿ, ಪೂರ್ವಾದಿ ದಿಕ್ಕುಗಳು, ಆಗ್ನೇಯಾದಿ ದಿಕ್ಕುಗಳು, ಇನ್ನು ಊರ್ಧ್ವ ಅದ, ಈ 10 ದಿಕ್ಕುಗಳಲ್ಲಿಯೂ ಕೂಡ ನನ್ನ ವ್ಯಾಪ್ತಿ, ನಾನು ಅಷ್ಟು ವ್ಯಾಪಿಸಿಕೊಂಡಿದ್ದೇನೆ. ಮತ್ತು ಅನಂತ ರೂಪ, ಅನಂತ ಗುಣ, ದೇಶ ಎಲ್ಲದರಲ್ಲಿ ನಾನಿದ್ದನಲ್ವ. ಮತ್ತು ನಾನು ಎಂಥವನು ಅಂತ ಕೇಳಿದರೆ, ನನ್ನನ್ನು ಏಷಃ ಅಂತ ಕರೀತಾರೆ. ಪ್ರಾಣೋ ಹ್ಯೇಷ, ಏಷಃ ತಪತಿ. ಏಷ ಶಬ್ದವನ್ನು ನಾವು ಯಾಕೆ ಎಲ್ಲಿ ಉಪಯೋಗ ಮಾಡ್ತೇವೆ ಅಂತ ಕೇಳಿದರೆ, ಎಲ್ಲಿ
ಸಮೀಪದಲ್ಲಿರತಕ್ಕಂತಹ ವಸ್ತುವನ್ನು ನಾವು ನಿರ್ದೇಶನ ಮಾಡುವಾಗ ಏಷಃ ಅಂತ ಕರಿತೇವೆ. ಏಷಃ ಅಂತ ಕರೆದಾಗ ಏಷಃ ಅಂತ ಕರೆದದ್ದು ಎಲ್ಲಿಂದ? ಹತ್ತಿರವಾಗಿ ಸಮೀಪಸ್ಥವಾಗಿರತಕ್ಕಂತಹ ವಸ್ತುವನ್ನು ಏಷಃ ಏತ ಶಬ್ದವನ್ನು ಬಳಸಿಕೊಂಡು ಅಲ್ಲಿ ಅದರ ಪ್ರಯೋಗವನ್ನು ಮಾಡಿಕೊಂಡು ನಾವು ಕರಿತೇವೆ. ತತ್ ಇನ್ನು ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನಿರ್ದೇಶನ ಮಾಡುವಾಗ ತತ್ಶಬ್ದವನ್ನು ಈ ರೀತಿಯಾಗಿರ್ತಕ್ಕಂಥ ಶಬ್ದವನ್ನು ಪ್ರಯೋಗವನ್ನು ಮಾಡ್ತೇವೆ. ಏಷಃ ತಪತಿ, ಸಮೀಪಸ್ಥವಾಗಿರ್ತಕ್ಕಂತಹ ಸೂರ್ಯ ನಮಗೆ ನಮ್ಮ ಯಾವುದೋ ಒಂದು ಲೌಕಿಕವಾಗಿರ್ತಕ್ಕಂಥ ದೃಷ್ಟಿಗೆ ಗೋಚರವಾಗಿರ್ತಕ್ಕಂಥ ಒಂದು ಪ್ರಾಣ ಏನು ಸೂರ್ಯನಿದ್ದಾನಲ್ವ, ಅವನು ಆ ಸೂರ್ಯನ ಕಿರಣಗಳಲ್ಲಿದ್ದುಕೊಂಡು ನಾನು ಸಮಸ್ತ ಲೋಕಕ್ಕೆ ನಾನು ಶಾಖವನ್ನು ಕೊಡುತ್ತೇನೆ. ನಾವು ಶಾಖವನ್ನು ಕೊಡುವಂತಹದ್ದು ಎಲ್ಲಿಗೆ ಅಂತ ಕೇಳಿದರೆ, ಭಗವಂತ ಆ ಸೂರ್ಯನ ಒಳಗಿದ್ದುಕೊಂಡು ಸೂರ್ಯ ಶಾಖವನ್ನು ನೀಡುವವನು. ನಮ್ಮ ದೇಹ ಇದು ಬಿಸಿಯಾಗಬೇಕು ಅಂತಾದರೆ ಒಳಗಿರ್ತಕ್ಕಂತಹ ತೇಜಸ್ಸು ಬೇಕು. ಒಂದು ವೇಳೆ ದೇಹ ತಣ್ಣಗಾಯಿತು ಅಂತ ಹೇಳಿದರೆ, ಸೂರ್ಯ ಹೊರಟು ಹೋದ ಅಂತ ಹೇಳಿದರೆ ಅಲ್ಲಿಗೆ ದೇಹದ ಕಾರ್ಯ ಮುಗಿಯಿತು ಅಂತ ಅರ್ಥ. ದೇಹ ತಣ್ಣಗಾಗುವುದು ಯಾವಾಗ ಅಂತ ಕೇಳಿದರೆ ಅಲ್ಲಿ ಸೂರ್ಯನ ತೇಜಸ್ಸಿನ ಕೆಲಸ ಮುಗಿಯಿತು ಅಂತ ಆದರೆ ಆಮೇಲೆ ದೇಹ ತಣ್ಣಗಾಯಿತು. ದೇಹ ತಣ್ಣಗಾಯಿತು ಅಂತ ಹೇಳಿದರೆ ಆಮೇಲೆ ದೇಹವನ್ನು ಅದಕ್ಕೆ ಬೇಕಾಗಿರತಕ್ಕಂಥ ಔಷಧೈಹಿಕ ಸಂಸ್ಕಾರವನ್ನು ಮಾಡಬೇಕು, ಅಂದರೆ ಮುಗಿಯಿತು. ಹೀಗೆ ಆ ಶಾಖ ಒಳಗಿರತಕ್ಕಂತಹ ಶಾಖ ಅದು ಉಂಟು ಅಂತಾದರೆ ಮಾತ್ರ ಜೀವ ಬದುಕಿದ್ದಾನೆ ಅಂತ ಅರ್ಥ. ಬದುಕಿದ್ದು ಗೊತ್ತಾಗುವುದು ಯಾವಾಗ ಅಂತ ಕೇಳಿದ್ರೆ ದೇಹದಲ್ಲಿ ಶಾಖ ಬೇಕು. ಆ ಶಾಖ ಕೊಡುವವನು ಯಾರು ಅಂತ ಕೇಳಿದ್ರೆ ಭಗವಂತ. ಸೂರ್ಯನಲ್ಲಿದ್ದುಕೊಂಡು ತೇಜಸ್ಸಿನಲ್ಲಿದ್ದುಕೊಂಡು ಎಲ್ಲ ಕಡೆಗಳಲ್ಲಿದ್ದುಕೊಂಡು ಆ ಶಾಖವನ್ನು ನೀಡತಕ್ಕಂಥವನು ಅದು ಭಗವಂತ ಅಂತ ಹೇಳಿಕೊಂಡು ಪ್ರಾಣನಾಗಿ ತಾನಿದ್ದಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಅದಾದ ಮೇಲೆ ಆ ಸೂರ್ಯ ಕಿರಣಗಳಲ್ಲಿದ್ದಾನಲ್ವ, ಆ ವಿಷ್ಣುನಾಮಕನಾಗಿರತಕ್ಕಂತಹ ರೂಪದಿಂದಾಗಿ ಸಮಸ್ತ ದಿಕ್ಕುಗಳಲ್ಲಿ ತಾನು ವ್ಯಾಪಿಸಿಕೊಂಡಿದ್ದೇನೆ. ಮತ್ತು ನನಗೆ ಎಂಥವನು ಅಂತ ಕೇಳಿದರೆ, ನನಗೆ ಅತ್ಯಂತ ಪ್ರೀತಿಪಾತ್ರರು ಯಾರು ಅಂತ ಕೇಳಿದರೆ ಸರ್ವಾದಿಶ ಅನ್ನಂ ಮಿತ್ರಂ ದಕ್ಷಿಣಂ. ನನಗೆ ಅತ್ಯಂತ ಅನ್ನಾಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ಅವಳು ನನಗೆ ಅತ್ಯಂತ ಪ್ರೀತಿಪಾತ್ರಳು. ಅನ್ನಾಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ನನಗೆ ಅತ್ಯಂತ ಪ್ರೀತಿಪಾತ್ರಳು. ಆದ್ದರಿಂದ ನಾನು ಎಲ್ಲಿ ಅವಳನ್ನು ಇಟ್ಟುಕೊಂಡಿದ್ದೇನೆ ಅಂತ ಕೇಳಿದರೆ ತದ್ವಿಶ್ವಾಮಿತ್ರಂ ಏಷ ಮೇ ಅನ್ನಂ ಮಿತ್ರಂ ದಕ್ಷಿಣಂ. ನನ್ನ ಬಲಭಾಗದಲ್ಲಿ ಅವಳ ಪತಿಯಾಗಿರ್ತಕ್ಕಂತಹ ನಾನು ಅಲ್ಲಿ ಅವಳನ್ನು ನಾನು ಇಟ್ಟುಕೊಂಡಿದ್ದೇನೆ. ನನ್ನ ಬಲಭಾಗ ಅರ್ಧನಾರೀನರ ರೂಪದಲ್ಲಿ ಬಲಭಾಗದಲ್ಲಿ ಅವಳ ಪತಿಯಾಗಿರ್ತಕ್ಕಂತಹ ನಾನೇ ಲಕ್ಷ್ಮೀದೇವಿಯಿಂದಾಗಿ ಅಭಿಮನ್ಯಮಾನವಾಗಿರ್ತಕ್ಕಂತಹ ಆ ಅನ್ನ ವಿಶ್ವಾಮಿತ್ರನು ಏನು ಪಠನೆ ಮಾಡಿದ್ದಾನೆ ಬೃಹತಿ ಸಹಸ್ರ ಮಂತ್ರ, ಆ ಬೃಹತಿ ಸಹಸ್ರ ಮಂತ್ರ ಅದು ನಾನೇ. ಆ ಇಂದ್ರನಲ್ಲಿ ಆವೇಶಗೊಂಡಿರತಕ್ಕಂತಹ ನಾನು ಸೂರ್ಯಮಂಡಲದಲ್ಲಿದ್ದುಕೊಂಡು ಲೋಕಕ್ಕೆ ಶಾಖವನ್ನು ನೀಡತಕ್ಕಂತಹ, ಲೋಕಕ್ಕೆ ಬೆಳಕನ್ನು ನೀಡತಕ್ಕಂತಹ, ಲೋಕವನ್ನು ಸಮಸ್ತ ರೀತಿಯಿಂದಲೂ ಕೂಡ ಬೆಳಗತಕ್ಕಂತಹ ಸಾಮರ್ಥ್ಯ ಅದು ನನ್ನದ್ದು ಎಂಬುದಾಗಿ ಮಾತನ್ನು ಹೇಳ್ತಾರೆ. ಹೀಗೆ ಆ ಅತ್ಯಂತ ಭಗವಂತನ ಒಂದು ಉತ್ಕೃಷ್ಟತ್ವವನ್ನು, ಅವನ ಎಲ್ಲ ರೀತಿಯಾಗಿರ್ತಕ್ಕಂಥ ಗುಣಗಳ ಚಿಂತನೆಯನ್ನು ನಮಗೆ ಐತರೇಯ ಉಪನಿಷತ್ತು ತಿಳಿಸಿಕೊಡ್ತದೆ. ಅದಾದ ಮೇಲೆ ಈ ಬೃಹತಿ ಸಹಸ್ರ ಮಂತ್ರದ ಒಂದು ಮಹತ್ವವನ್ನು ಅದು ಹೇಳುವುದು ಅಂತಾದರೆ, ಅನ್ಯದೇವತಾ ವಿಷಯತ್ವೇನ ಪ್ರತೀಯಮಾನ ಏನು ಆ ಬೃಹತಿ ಸಹಸ್ರ ಮಂತ್ರಗಳಿದೆ, ಆ ಬೃಹತಿ ಸಹಸ್ರ ಮಂತ್ರ ನಿಜವಾಗಿ ನಮಗೆ ಅನ್ಯದೇವತಾ ಪರವಾಗಿರ್ತಕ್ಕಂಥ ಮಂತ್ರ ಅಂತ ನಾವು ಅಂದ್ಕೊಳ್ತೇವೆ. ಯಾವ ಮಂತ್ರಗಳಿದೆಯೋ ಅದು ಅನ್ಯದೇವತಾಕವಾಗಿರ್ತಕ್ಕಂಥ ಮಂತ್ರ.
ಘೃತಾದುರ್ಲಪ್ತಂ ಮಧೋ ಮತ್ಸುವರ್ಣಂ ಧನಂಜಯಂ ಧರುಣಂ ಧಾರಯಿಷ್ಣು ಇತ್ಯಾದಿ ಅನ್ಯದೇವತಾಪರವಾಗಿರತಕ್ಕಂಥ ಮಂತ್ರಗಳು. ಆ ಕೃಷ್ಣೇ ನರಜ ಸಾವರ್ತಮಾನ. ಇನ್ನು ಈ ರೀತಿಯಾಗಿ ನಮಗೆ ಬೇರೆ ಬೇರೆ ಮಂತ್ರಗಳನ್ನು ನಾವು ಋಷಿದೇವತಾವಾಗಿರತಕ್ಕಂತಹ ಋಷೇ ಮಂತ್ರಕೃತಾಂ ಸ್ತೋಮೈ ಕಶ್ಯಾಪೋ ಕಶ್ಯಪ ಋಷಿಯಾಗಿರ್ತಕ್ಕಂತಹದ್ದು. ಇನ್ನು ವಿಶ್ವಾಮಿತ್ರಾಜ ಮದಗ್ನಿ ದಮೇ ವಿಶ್ವಾಮಿತ್ರ ಋಷಿಯಾಗಿರ್ತಕ್ಕಂತಹ ಮಂತ್ರಗಳು ಅಂತ ಹೇಳಿಕೊಂಡು ನಾವು ಋಷಿಪರವಾಗಿರ್ತಕ್ಕಂಥ ಮಂತ್ರಗಳು ಅಥವಾ ಅನ್ಯ ದೇವತಾಪರವಾಗಿರ್ತಕ್ಕಂತಹ ಮಂತ್ರಗಳು ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ಆ ಬೃಹತಿ ಸಹಸ್ರ ಮಂತ್ರ ಹೇಳುವಂತಹದ್ದು ಏನು ಅಂತ ಕೇಳಿದರೆ, ಅನ್ಯದೇವತಾ ವಿಷಯತ್ವೇನ ನೀನು ಅನ್ಯದೇವತಾ ಪರವಾಗಿ ಮಂತ್ರ ಅಂತ ಅಂದುಕೊಂಡ್ರೂ ಕೂಡ ಆ ಮಂತ್ರಗಳು ಅನ್ಯದೇವತಾ ಪರವಾಗಿರತಕ್ಕಂತಹದ್ದಲ್ಲ. ಮತ್ತೆ ಎಂಥದ್ದು ಅಂತ ಕೇಳಿದರೆ ಆ ಮಂತ್ರಗಳು ಭಗವದ್ವಿಷಯ. ಅದು ಎಲ್ಲ ಮಂತ್ರಗಳು ಏನಿದೆ ಅದು ಮುಖ್ಯವಾಗಿ ಭಗವತ್ಪರವಾಗಿರತಕ್ಕಂತಹ ಮಂತ್ರಗಳೇ. ಮತ್ತು ಮುಖ್ಯವಾಗಿ ಭಗವತ್ಪರವಾಗಿ ಆದ ಮೇಲೆ ಅನಂತರ ಯಾರ ವಿಷಯವನ್ನು ಹೇಳ್ತದೆ ಅಂತ ಕೇಳಿದರೆ ಅನಂತರ ಪ್ರಾಣದೇವರನ್ನೇ, ವಾಯುದೇವರನ್ನು, ಭಗವಂತನನ್ನು, ಲಕ್ಷ್ಮೀದೇವಿಯನ್ನು, ಅದಾದ ಮೇಲೆ ಆ ಪ್ರಾಣದೇವರನ್ನೇ ಹೇಳುವಂತಹದ್ದು. ಹೇಗೆ ಅಂತ ಕೇಳಿದರೆ ಈಗ ಇಂದ್ರಂ ಮಿತ್ರಂ ವರುಣಮಗ್ನಿಮೋದ ಹೇಮಾರೂತಂ ಶರ್ದೋ ಅದಿತಿಂ ಭವಾಮಹೇ ರಥನ್ನ ದುರ್ಗಾದ್ವಾ ಸವಸ್ಸುದಾನಭೋ ವಿಶ್ವಸ್ಮಾನ್ನೋ ಅಮ್ಮ ಸೋ ನಿಷ್ಪೀವರ್ತನ. ದುರ್ಗಾದೇವತಾಗಿರತಕ್ಕಂಥ ಮಂತ್ರ. ಜಾತವೇದಸೇ ಸುನವಾಮ ಸೋಮ, ಇದು ಮುಖ್ಯವಾಗಿ ಭಗವಂತನ ಪರವಾಗಿರತಕ್ಕಂಥ ಮಂತ್ರ. ಇದನ್ನು ಭಗವತ್ಪರವಾಗಿಯೂ ಸಮನ್ವಯ ಮಾಡ್ತೇವೆ, ಲಕ್ಷ್ಮೀ ದೇವತಾ ಪರವಾಗಿಯೂ ಸಮನ್ವಯ ಮಾಡಲಿಕ್ಕೆ ಬರ್ತದೆ. ಇನ್ನು ಇತರ ಎಸ್ತೇ ಮನ್ಯೋತ್ ಎಂಬುದಾಗಿ ಅದನ್ನು ಭಗವತ್ಪರವಾಗಿಯೂ ಸಮನ್ವಯ ಮಾಡ್ತೇವೆ. ಅದೇ ರೀತಿಯಾಗಿ ವಾಯುದೇವತಾ ಪರವಾಗಿಯೂ ಸಮನ್ವಯವನ್ನು ಮಾಡಲಿಕ್ಕೆ ಬರ್ತದೆ. ಹೀಗೆ ಆ ಮಂತ್ರಗಳು ತನಗಿಂತ ಉತ್ತಮ ದೇವತಾ ಪರವಾಗಿರತಕ್ಕಂಥ ಮಂತ್ರಗಳು ಆಗ್ತದೆ. ನಾರಾಯಣ ಸ್ತೋತ್ರ, ನಾರಾಯಣ ಸೂಕ್ತ, ಲಕ್ಷ್ಮೀ ಸೂಕ್ತಾದಿಗಳು ಅದು ಕೇವಲ ಅವರನ್ನು ಮಾತ್ರ ಹೇಳುವಂತಹದ್ದು. ಇನ್ನು ವಾಯು ಸೂಕ್ತಾದಿಗಳು, ಇಂದ್ರ ಸೂಕ್ತ, ಅಗ್ನಿ ಸೂಕ್ತ, ವರುಣ ಸೂಕ್ತ, ಇದು ವರುಣ ಸೂಕ್ತ ಭಗವಂತ, ಲಕ್ಷ್ಮೀದೇವಿ, ವಾಯುದೇವರು, ರುದ್ರದೇವರು ಎಲ್ಲರನ್ನೂ ಕೂಡ ಹೇಳಲಿಕ್ಕೆ ಬರ್ತದೆ. ಇದು ತನಗಿಂತ ಉತ್ತಮವಾಗಿರತಕ್ಕಂಥ ಸೂಕ್ತಗಳು, ಅದು ಅವರನ್ನು ಮಾತ್ರ ಹೇಳ್ತದೆ. ಅದಕ್ಕಿಂತ ಕೆಳಗಿರತಕ್ಕಂಥ ಸ್ತೋತ್ರಗಳಲ್ಲಿ ಹೇಗೆ ಅಂತ ಕೇಳಿದ್ರೆ ಇತರ ದೇವತಾ ಇತರ ಭಗವಂತನನ್ನು ಯಾವ ರೀತಿಯಾಗಿ ಹೇಳ್ತೇವೆಯೋ ಅದಕ್ಕಿಂತ ಉತ್ತಮರಾಗಿರತಕ್ಕಂಥ ದೇವತಾ ಪರವಾಗಿಯೂ ಸಮನ್ವಯ ಮಾಡಲಿಕ್ಕೆ ಬರ್ತದೆ. ನಮಗೆ ವಾಯುದೇವತಾ ಪರವಾಗಿಯೂ ಅರ್ಥವನ್ನು ಮಾಡ್ಬೋದು. ಹೀಗೆ ಉತ್ತಮೋತ್ತಮ ದೇವತಾ ಪರವಾಗಿ ನಾವು ಸಮನ್ವಯವನ್ನು ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ತದನಂತರ ವಾಯುವಿಷಯಾಶ್ಚ, ವಾಯು ವಿಷಯವಾಗಿಯೂ ಕೂಡ ನಾವು ಮಂತ್ರವನ್ನು ಸಮನ್ವಯ ಮಾಡ್ಬೋದು. ಅದರಿಂದ ಏನಾಯಿತು ಅಂತ ಕೇಳಿದ್ರೆ ಬೃಹತಿ ಸಹಸ್ರಂ ಸರ್ವಂ ಮುಖ್ಯತಃ ನಾರಾಯಣಸ್ಯಾನ್ನಂ. ಈ ಬೃಹತಿ ಸಹಸ್ರ ಮಂತ್ರ ಉಂಟಲ್ವ, ಈ ಬೃಹತಿ ಸಹಸ್ರ ಮಂತ್ರ ಅದು ಬೇರೆ ಯಾರನ್ನೂ ಇಲ್ಲ. ಬೃಹತಿ ಸಹಸ್ರ ಮಂತ್ರ ಮುಖ್ಯವಾಗಿ ಭಗವತ್ಪರವಾಗಿಯೇ ಹೊರತು ಅನ್ಯದೇವತಾ ವಿಷಯಕವಾಗಿ ನೀವು ಅರ್ಥವನ್ನು ಮಾಡಬೇಕು ಅಂತ ಇಲ್ಲ, ಮಾಡಲಿಕ್ಕೆ ಬರೋದಿಲ್ಲ. ಅದಾದ ಮೇಲೆ ಈ ಬೃಹತಿ ಸಹಸ್ರ ಮಂತ್ರ ಇದು ಏನು ಅಂತ ಕೇಳಿದ್ರೆ ತದಾಜ್ಞೆಯ ವಾಯುಶ್ಚ, ವಾಯುದೇವರಿಗೂ ಕೂಡ ನೀವು ಇದನ್ನು ಭಗವಂತನನ್ನು ವಾಯುದೇವತಾ ಪರವಾಗಿಯೂ ಕೂಡ ಇದನ್ನು ಅನ್ವಯ ಮಾಡ್ಬೋದು. ಯಾಕೆ ಅಂತ ಕೇಳಿದ್ರೆ ತದಾಜ್ಞೆಯ ಅಂತ ಒಂದು ವಿಷಯವನ್ನು ಹೇಳ್ತಾರೆ. ಭಗವಂತನ ಆಜ್ಞೆ, ಭಗವಂತನ ಅನುಗ್ರಹ, ಭಗವಂತನ ದೊಡ್ಡ ಕಾರುಣ್ಯದಿಂದಾಗಿ ವಾಯುವಿಷಯಕವಾಗಿಯೂ ಕೂಡ ಇದನ್ನು ಸಮನ್ವಯ ಮಾಡಬಹುದು ಅಂತ ಹೇಳ್ತಾರೆ. ಹೀಗೆ ಈ ಬೃಹತಿ ಸಹಸ್ರ ಮಂತ್ರದ ಪಠಣದಿಂದಾಗಿ ಅದನ್ನು ಶಂಸನ ಮಂತ್ರಗಳು ಅಂತ ಹೇಳ್ತಾರೆ. ಶಂಸ ಸ್ತುತೌ, ಶಂಸನ ಎಂಬಂತಹ ಮಂತ್ರ, ಶಂಸನ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ಶಂಸ ಸ್ತುತೌ, ಸ್ತುತ್ಯರ್ಥಕವಾಗಿರ್ತಕ್ಕಂಥ ಮಂತ್ರಗಳು, ಒಬ್ಬರನ್ನು ಸ್ತೋತ್ರ ಮಾಡತಕ್ಕಂತಹ ಮಂತ್ರಗಳು, ಒಬ್ಬರನ್ನು ಅವನ ಗುಣಚಿಂತನೆಯನ್ನು ಮಾಡತಕ್ಕಂತಹ ಮಂತ್ರಗಳು. ಅದನ್ನು ಈ ಬೃಹತಿ ಸಹಸ್ರವನ್ನು ಯಾರು ಶಂಸನೇನ ಆ ಶಂಸನ ಮಂತ್ರಗಳನ್ನು
ಅದನ್ನು ಯಾರು ಹೇಳ್ತಾರೆ ಏನು ಅತೀ ಪ್ರಿಯತೆ ದರ್ಶಯತಿ, ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾಗ್ತಾರೆ. ಭಗವಂತನಿಗೆ ಮಾತ್ರವಲ್ಲದೆ ಹರಿವಾಯುಗಳಿಗೆ, ಭಗವಂತನಿಗೆ ವಾಯುದೇವರಿಗೆ ಇಬ್ಬರಿಗೂ ಕೂಡ ಅತ್ಯಂತ ಪ್ರೀತಿಪಾತ್ರರಾಗ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಈ ಭಗವಂತನನ್ನ ಬೃಹತೀ ಸಹಸ್ರವನ್ನು ಏನು ವಿಶ್ವಾಮಿತ್ರ ಹೇಳಿದ, ವಿಶ್ವಾಮಿತ್ರ ಕೇಳಿದ್ದು, ವಿಶ್ವಾಮಿತ್ರನಿಗೆ ಹೇಳಿದ್ಯಾರು ಅಂತ ಕೇಳಿದ್ರೆ ಇಂದ್ರನಿಗೆ ಸ್ವತಂತ್ರವಾಗಿ ಹೇಳಲಿಕ್ಕೆ ಬಂತ ಅಂತ ಕೇಳಿದ್ರೆ ಇಂದ್ರನ ಒಳಗೆ ಭಗವಂತ ಮತ್ತೆ ವಾಯುದೇವರು ಇಬ್ಬರೂ ಕೂಡ ಅಲ್ಲಿ ಕುತುಕೊಂಡು ತಾನು ಅಲ್ಲಿ ಆ ಮಂತ್ರವನ್ನು ಹೇಳಿದ್ದಾರೆ. ಅದರಿಂದಾಗಿ ಆ ಬೃಹತೀ ಸಹಸ್ರ ಮಂತ್ರದ ಒಂದು ಉತ್ಕೃಷ್ಟತೆಯನ್ನು, ಅದರ ಮಹತ್ವವನ್ನು ಉಪನಿಷತ್ತು ತಿಳಿಸಿಕೊಡ್ತದೆ. ಅದಾದ ಮೇಲೆ ಈ ಬೃಹತೀ ಸಹಸ್ರದ ಒಂದು ವಿಷಯವನ್ನು ಒಂದು ದೊಡ್ಡ ವೃತ್ತಾಂತದ ಮೂಲಕವಾಗಿ ಇಂದ್ರನ ಒಂದು ವೃತ್ತಾಂತವನ್ನು ಹೇಳ್ತಾರೆ. ಇಂದ್ರ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತಾನು ಒಂದು ಯಾಗವನ್ನು ಮಾಡಬೇಕು ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ತಾನೆ. ಆ ಇಂದ್ರ ಸಂಕಲ್ಪವನ್ನು ಮಾಡಿದಾಗ ಅದಕ್ಕೆ ಏನು ತಾನು ಈ ಬೃಹತೀ ಸಹಸ್ರ ಮಂತ್ರದ ಮೂಲಕವಾಗಿ ಅದನ್ನು ಸ್ತೋತ್ರ ಮಾಡಬೇಕು, ತನ್ಮೂಲಕವಾಗಿ ಅದನ್ನು ತಾನು ಮಾಡಬೇಕು ಅಂತ ಹೇಳಿಕೊಂಡು ಯೋಚನೆ ಮಾಡಿದ ಎಂಬಂಥ ಒಂದು ದೊಡ್ಡ ವೃತ್ತಾಂತವನ್ನು, ಒಂದು ತುಂಬ ವಿಸ್ತಾರವಾಗಿರತಕ್ಕಂತಹ ಒಂದು ವೃತ್ತಾಂತವನ್ನು ಒಂದು ಆಖ್ಯಾಯಿಕೆ ಮೂಲಕವಾಗಿ ಅದನ್ನು ಪ್ರಚುರಪಡಿಸ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ ಅರ್ಪಿತಮಸ್ತು.